ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಈಗ ಬರುವ ಮೇ 18ನೇ ತಾರೀಕಿಗೆ 93 ವರ್ಷವನ್ನ ಪೂರೈಸ್ತಾರೆ. ಈ ಇಳಿ ವಯಸ್ಸಿನಲ್ಲಿ ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗ್ಬೇಕು ಅಂತ ಇನ್ನಿಲ್ಲದ ಶ್ರಮವನ್ನ ಪಡ್ತಾ ಇದ್ದಾರೆ, ಕಸರತ್ತನ್ನ ಮಾಡ್ತಾ ಇದ್ದಾರೆ. ಯಾಕೆ ಕಸರತ್ತು ಮಾಡಬೇಕು ಅಂತಂದ್ರೆ JDS ಇಂದ ಹೋಗ್ಲಿಕ್ಕಾಗಲ್ಲ, ಅಷ್ಟು ಶಾಸಕರಿಲ್ಲ, ಕನಿಷ್ಠ 45 ಜನ ಶಾಸಕರು ಇರಬೇಕು. BJPಯವ್ರಿಗೆ ಅಷ್ಟು ಜನ ಶಾಸಕರಿದ್ದಾರೆ, ಅವರು ಸ್ವತಂತ್ರವಾಗಿ ರಾಜ್ಯಸಭೆಗೆ ಒಬ್ಬ ಅಭ್ಯರ್ಥಿಯನ್ನು ಕಳಿಸ್ಕೊಡ್ಬೋದು. ಅದರಿಂದಾಗಿ BJPಯವರು ತಮ್ಮ ಅಭ್ಯರ್ಥಿಯನ್ನು ಕಳಿಸ್ಬೇಕು ಅಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸದಾನಂದ ಗೌಡ ಮತ್ತಿತರ ಹೆಸರು ಕೇಳಿಬರ್ತಿದೆ. ಜೊತೆಗೆ ನಾವ್ಯಾಕೆ JDSಗೆ ಸೀಟ್ ಬಿಟ್ಕೊಡ್ಬೇಕು ಅನ್ನುವಂತಹ ಧೋರಣೆ ಯಡಿಯೂರಪ್ಪ ಮತ್ತು ಅವ್ರ ಮಗ BY ವಿಜಯೇಂದ್ರ ಇನ್ನೊಂದಷ್ಟು ಜನದ್ದು. ಇದರಿಂದಾಗಿ ಎಚ್.ಡಿ. ದೇವೇಗೌಡ ಈ ಸಲ ರಾಜ್ಯಸಭೆಗೆ ಹೋಗೋದು ಕಷ್ಟ ಆಗ್ತಿದೆ. ಅದಕ್ಕೋಸ್ಕರ ದೇವೇಗೌಡ 2 ರೀತಿಯಲ್ಲಿ ಇನ್ನಿಲ್ಲದ ಪರಿಶ್ರಮವನ್ನು ಹಾಕ್ತಿದ್ದಾರೆ. ಆ 2 ಪ್ಲಾನ್ಗಳೇನು ಅಂತ ಹೇಳ್ತೀನಿ. ಮೊದಲನೇದಾಗಿ, ಇದೇ 15ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬಂದಿದ್ರು. ಆದಿಚುಂಚನಗಿರಿಯ ಬಾಲಗಂಗಾಧರನಾಥ ಸ್ವಾಮೀಜಿ ಮಠಕ್ಕೆ ಬಂದಿದ್ರು. ಅಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿ ಗದ್ದುಗೆಯನ್ನು ಉದ್ಘಾಟನೆ ಮಾಡಿದರು. ಇದು ದೇವೇಗೌಡರ ಪ್ಲಾನ್. ಯಾಕೆ ದೇವೇಗೌಡ ಈ ಪ್ಲಾನ್ ಮಾಡಿದ್ರು ಅಂದರೆ, ಮಠದ ಮೂಲಕ, ಕಮ್ಯುನಿಟಿಯ ಮೂಲಕ ಮೋದಿ, ಅಮಿತ್ ಶಾ ಮತ್ತಿತರ BJPಯ ರಾಷ್ಟ್ರೀಯ ನಾಯಕರ ಮೇಲೆ ಒತ್ತಡ ಇರಲಿಕ್ಕೆ. ಅಂದರೆ ಒಂದು ರೀತಿಯಲ್ಲಿ ತಮ್ಮ ರಾಜಕಾರಣಕ್ಕೆ ಮಠವನ್ನು ದೇವೇಗೌಡ ಬಳಸ್ಕೊಂಡಿದ್ರು, ಬಹಳ ಸ್ಪಷ್ಟವಾಗಿ. ಮಠದವರು ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಕರೆದಿದ್ದಲ್ಲ, ಅಥವಾ ಮಠದ ಉದ್ದೇಶ ಪ್ರಧಾನಮಂತ್ರಿಗಳಿಂದ ಬಾಲಗಂಗಾಧರನಾಥ ಸ್ವಾಮೀಜಿ ಗದ್ದುಗೆಯನ್ನು ಉದ್ಘಾಟನೆ ಮಾಡಿಸ್ಬೇಕು ಅನ್ನುವಂಥದ್ದು ಆಗಿರಲಿಲ್ವಂತೆ. ಮೋದಿ ಕರೆಸ್ಬೇಕು, ಅವ್ರ ಮೂಲಕ ಉದ್ಘಾಟನೆ ಮಾಡಿಸ್ಬೇಕು ಅನ್ನುವಂಥ ಸ್ಕ್ರಿಪ್ಟ್ ಬರೆದಿದ್ದು ದೇವೇಗೌಡ ಎನ್ನುವಂಥ ಮಾಹಿತಿಗಳು ಖಚಿತವಾಗಿ ಲಭ್ಯ ಆಗ್ತಿದ್ದಾವೆ. ಸೊ ಅವರೇ ಕೋಆರ್ಡಿನೇಟ್ ಮಾಡಿದ್ದಾರೆ. ಅಂದರೆ ಇನ್ವೈಟ್ ಮಾಡೋದು, ಕರ್ಕೊಂಬರೋದು, ಫಾಲೋಅಪ್ ಮಾಡೋದು ಎಲ್ಲವೂ ಕೂಡ ದೇವೇಗೌಡ ಕಡೆಯಿಂದನೇ ಆಗಿದೆ. ಈ ಮೂಲಕ ಮಠದಿಂದ ಒತ್ತಡ ಏರಿಸುವಂಥ ಪ್ರಯತ್ನ ಒಂದು ಆಗಿದೆ. 2ನೇ ಪ್ಲಾನ್ ಏನು ಅಂದರೆ, ಒಂದೊಮ್ಮೆ ರಾಜ್ಯ BJPಯ ನಾಯಕರು, ಪರ್ಟಿಕ್ಯುಲರ್ಲಿ BS ಯಡಿಯೂರಪ್ಪ, BJPಯ ರಾಜ್ಯಸಭಾ ಸದಸ್ಯರೇ ಹೋಗಬೇಕು, ಪಕ್ಷದವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಯಾವ ಕಾರಣಕ್ಕೂ ಎಚ್.ಡಿ. ದೇವೇಗೌಡ BJP ಬೆಂಬಲಿತ ಆಗಿ ರಾಜ್ಯಸಭೆಗೆ ಹೋಗುವುದು ಬೇಡ ಅಂತ ಪಟ್ಟು ಹಾಕಿದ್ರೆ ಆಗೇನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಬರುತ್ತಲ್ಲ. ಅದಕ್ಕೆ ದೇವೇಗೌಡ BJPಯ ರಾಷ್ಟ್ರೀಯ ನಾಯಕರ ಮುಂದೆ ಒಂದು ಪ್ರಪೋಸಲನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಅದು JDSನ ಕೆಲವು ನಾಯಕರು ಹೇಳ್ತಿದ್ದಾರೆ, BJPಯವರು ಕೂಡ ಹೇಳ್ತಿದ್ದಾರೆ, ಬಟ್ ಅನುಮಾನಾಸ್ಪದವಾಗಿ ಹೇಳ್ತಿದ್ದಾರೆ. ಏನಪ್ಪ ಅದು ಅಂದರೆ, ಒಂದೊಮ್ಮೆ ಕರ್ನಾಟಕದಿಂದ ರಾಜ್ಯಸಭೆಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗದಿದ್ರೆ ಮಹಾರಾಷ್ಟ್ರದಿಂದ ಕಳಿಸ್ಕೊಡಿ ಅಂತ ದೇವೇಗೌಡ ಕೇಳಿದರಂತೆ. ಇದಕ್ಕೆ BJP ಹೈಕಮಾಂಡ್ ಒಪ್ಪುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇಲ್ಲಿ ಬಹಳ ಮುಖ್ಯವಾದಂಥ ವಿಷಯ ಏನು ಅಂತಂದರೆ, ಇಷ್ಟು ದಿನ ಮಣ್ಣಿನ ಮಗ ಅಂತ ಹೇಳ್ಕೊತಿದ್ದಂತಹ ದೇವೇಗೌಡ ಮೊನ್ನೆ ಡಿಲಿಮಿಟೇಷನ್ ವಿಷಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ವಿರುದ್ಧ ಮಾತಾಡಲಿಲ್ಲ, ಡಿಲಿಮಿಟೇಷನ್ ವಿರುದ್ಧ ಮಾತಾಡಲಿಲ್ಲ. ಡಿಲಿಮಿಟೇಷನ್ ಈಗಿರುವ ರೀತಿಯಲ್ಲಿ ಮಾಡಿದ್ರೆ ಕರ್ನಾಟಕಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗ್ತಿದೆ ಅಂತ ಮಾತಾಡಿರಲಿಲ್ಲ. ಈಗ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಹೋದರೆ ಕರ್ನಾಟಕದ ಹಿತಾಸಕ್ತಿಗಳ ಬಗ್ಗೆ ಇನ್ಯಾವ ರೀತಿ ಮಾತಾಡಬಲ್ಲರು? ಮತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಗಡಿ ವಿವಾದ ಪೂರ್ತಿ ಬಗೆಹರಿದಿಲ್ಲ, ಅದು ಆ ಸಮಸ್ಯೆ ಹಂಗೆ ಇದೆ. ಆ ಸಮಸ್ಯೆ ಯಾವಾಗಲಾದರೂ ಉಲ್ಬಣ ಆದರೆ ಆಗ ದೇವೇಗೌಡ ಯಾವ ನಿಲುವನ್ನು ತೆಗೆದುಕೊಳ್ಬೋದು? ದೇವೇಗೌಡ ಇಂಥದ್ದೊಂದು ಆಲೋಚನೆ ಮಾಡಿದ್ದೇ ನನಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ. ಕರ್ನಾಟಕದಿಂದ ಹೋದರೆ ಖಂಡಿತ ಅಭ್ಯಂತರ ಇಲ್ಲ. ಅವ್ರು BJPಯಿಂದನಾದರೂ ಹೋಗಲಿ, JDS BJPಯಿಂದನಾದರೂ ಹೋಗಲಿ, ಹಿಂದೆ ಕಾಂಗ್ರೆಸ್ ಬೆಂಬಲದಿಂದ ಹೋಗಿದ್ರು, ಆಮೇಲೆ ಕಾಂಗ್ರೆಸ್ ವಿರುದ್ಧ ಏನೇನೋ ಸ್ಟ್ರಾಟಜಿ ಮಾಡಿದರು, ಅದೇನಾದರೂ ಆಗಲಿ. ಆದರೆ ಮಹಾರಾಷ್ಟ್ರದಿಂದ ಹೋಗೋದು ಅಥವಾ ಬೇರೆ ರಾಜ್ಯದ ಯಾವುದೇ ರಾಜ್ಯದಿಂದ ಹೋಗೋದು ಸರಿ ಅಂತ ಅನಿಸಲ್ಲ. ಪರ್ಟಿಕ್ಯುಲರ್ಲಿ ನೆರೆಯ ರಾಜ್ಯಗಳು, ತಮಿಳುನಾಡು ಇರಲಿ, ಆಂಧ್ರ ಪ್ರದೇಶ ಇರಲಿ, ಕೇರಳ ಇರಲಿ ಅಥವಾ ಮಹಾರಾಷ್ಟ್ರ ಇರಲಿ,
ಯಾಕೆಂದರೆ ಏನೋ ಗಡಿ ಸಮಸ್ಯೆಗಳು, ನೀರಾವರಿ ಸಮಸ್ಯೆಗಳು ಇವೆಲ್ಲ ಇದ್ದಾಗ ಸಮಸ್ಯೆ ಆಗುತ್ತೆ, ಮಾತಾಡಲಿಕ್ಕಾಗಲ್ಲ. ದೇವೇಗೌಡ ಅಂತ ಹಿರಿಯ ರಾಜಕಾರಣಿ ಡೆಫಿನೆಟ್ಲಿ ಸಂಸತ್ನಲ್ಲಿ ಸಮಯ ಬಂದಾಗ ಮಾತಾಡಬೇಕು. ಅದಕ್ಕೆ ನಾನು ಹೇಳಿದ್ದು ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಗೆ ಸಂಬಂಧಪಟ್ಟಂತೆ ಮಾತಾಡಬೇಕಾಗಿತ್ತು ಅಂತ. ಮಾತಾಡದೇ ಇರೋದು ನಿಜಕ್ಕೂ ಬೇಜವಾಬ್ದಾರಿತನ. BJP ನಾಯಕರ ಮನವೊಲಿಸ್ಬೇಕು, ಮೋದಿ ಅವ್ರನ್ನ ಮೆಚ್ಚಿಸ್ಬೇಕು ಅನ್ನೋ ಕಾರಣಕ್ಕೆ ಕರ್ನಾಟಕಕ್ಕೆ ಅಂಥ ಅನ್ಯಾಯ ಆಗ್ತಿದ್ರು ಸುಮ್ಮನೆ ಇದ್ರಲ್ಲ ದೇವೇಗೌಡ, ಡೆಫಿನೆಟ್ಲಿ ಅದು ತಪ್ಪು, ಅಕ್ಷಮ್ಯ ಅಪರಾಧ ನನ್ನ ಪ್ರಕಾರ. ಸೊ ಅಂಥ ಸಂದರ್ಭಗಳು ಬರ್ಬೋದು ಬೇರೆ ರಾಜ್ಯಗಳಿಂದ ಏನಾದರೂ ರಾಜ್ಯಸಭೆಗೆ ಹೋದರೆ. ಅದಕ್ಕೆ ಹೋಗೋದಾದರೆ ಇಲ್ಲಿಂದ ಹೋಗಲಿ. ಅವ್ರು 93 ವಯಸ್ಸಾಗದೆ, 93 ವಯಸ್ಸಿನಲ್ಲಿ ಅವರು ರಾಜ್ಯಸಭೆಗೆ ಹೋದರೆ ಆ ಅವಧಿ ಮುಗಿಲಿಕ್ಕೆ 6 ವರ್ಷ ಅಂತಂದರೆ 99 ವರ್ಷ ಆಗುತ್ತೆ. ಅಲ್ಲಿವರೆಗೂ ಅಧಿಕಾರದಲ್ಲಿ ಇರಬೇಕಾ ಅನ್ನೋದು ಇನ್ನೊಂದು ಪ್ರಶ್ನೆ. ಅದು ನೀವು ಡಿಸೈಡ್ ಮಾಡಿ ವೀಕ್ಷಕರು, ದೇವೇಗೌಡ ನಡೆ ಸರಿನಾ ಇಲ್ವಾ ಅನ್ನೋದ್ರ ಬಗ್ಗೆ. ಬಟ್ ನನಗೆ ಬೇರೆ ರಾಜ್ಯದಿಂದ ಹೋಗೋದಿದೆಯಲ್ಲ ಅದು ಸರಿ ಅಂತ ಅನ್ನಿಸ್ತಿಲ್ಲ. ನಿಮ್ಮ ಅಭಿಪ್ರಾಯನ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಕ್ಕಿಂಗ್ ಕೆರಿಯರ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.